ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ರಾಕೆಟ್ ರೀತಿ ಮೇಲೆ ತಗೊಂಡೋಗಬಹುದಾಗಿರುವಂತಹ ಒಂದು ಇಂಪಾರ್ಟೆಂಟ್ ಸುದ್ದಿಯ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ ಮೂಲಕ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೂ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇನ್ನು ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 515 ಪಾಯಿಂಟ್ಸ್ ಅಥವಾ 1.05% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಡೌನ್ ಅಲ್ಲಿ ಆಗಿದೆ, ಬಟ್ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿ ಮೋರ್ ದನ್ 1% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡೌ ಜೋನ್ಸ್. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲೂ ಕೂಡ 130 ಪಾಯಿಂಟ್ಸ್ ಅಥವಾ 0.56% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ನೋಡಬಹುದು ಓಪನಿಂಗ್ ಡೌನ್ ಅಲ್ಲಿ ಆಗಿದೆ, ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ FIS DIS ಆಕ್ಟಿವಿಟಿ ನೋಡೋದಾದ್ರೆ ನಿನ್ನೆ FIS 1832 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 2446 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಏನು ಇಂಪಾರ್ಟೆಂಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಅದರಲ್ಲೂ ನಮ್ಮ ಮಾರ್ಕೆಟ್ ನ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಆಗುವಂತಹ ಸುದ್ದಿ ಅದು ಭಾರತ ಹಾಗೂ ಅಮೆರಿಕ ನಡುವಿನ ಟ್ಯಾರಿಫ್ ಗೆ ಸಂಬಂಧಪಟ್ಟದ್ದು. ಫೈನಲಿ ಒಂದು ಡೀಲ್ ಆಗಿದೆ, ಬಟ್ ಟ್ರೇಡ್ ಡೀಲ್ ಸಹಿ ಆಗಿಲ್ಲ ಇನ್ನು. ಆದ್ರೆ ಡೊನಾಲ್ಡ್ ಟ್ರಂಪ್ ಏನು 50% ಟ್ಯಾರಿಫ್ ಹಾಕಿದ್ರು, ಅದನ್ನ ಭರ್ಜರಿಯಾಗಿ ಕಡಿಮೆ ಮಾಡಿದ್ದಾರೆ. ನೋಡಬಹುದು, ಇಂಡಿಯಾ US ಟ್ರೇಡ್ ಡೀಲ್ ಅನೌನ್ಸ್ಡ್. ಮಾರ್ಕೆಟ್ಸ್ ಲೈಕ್ಲಿ ಟು ಓಪನ್ ನಿಯರ್ಲಿ 3% ಹೈಯರ್ ಆನ್ ಟ್ಯೂಸ್ಡೇ ಆಸ್ ಗಿಫ್ಟ್ ನಿಫ್ಟಿ ಸರ್ಜಸ್ 700 ಪಾಯಿಂಟ್ಸ್. ಏನು 50% ಟ್ಯಾರಿಫ್ ಇತ್ತು ಅಂದ್ರೆ 25% ರೆಸಿಪ್ರೋಕಲ್ ಟ್ಯಾರಿಫ್ಸ್ ಹಾಗೂ 25% ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇರೋದಕ್ಕೆ ಅದನ್ನ 18% ಇಳಿಸಿದ್ದಾರೆ. ಅಂದ್ರೆ 32% ಕಡಿಮೆ ಆಯ್ತು ಟ್ಯಾರಿಫ್. ಆದ್ರೆ ಟ್ರೇಡ್ ಡೀಲ್ ಇನ್ನೂ ಫೈನಲ್ ಆಗಿಲ್ಲ. ನೆನಪಿರ್ಲಿ, ಡೀಲ್ ಇನ್ನೂ ಆಗ್ಬೇಕಾಗಿದೆ, ಡೀಲ್ಗೆ ಸಹಿ ಆಗ್ಬೇಕಾಗಿದೆ. ಅಲ್ಲಿ ಸಾಕಷ್ಟು ವಿಚಾರಗಳಿರುತ್ತೆ. ಈಗ ಆಗಿರೋದು ಜಸ್ಟ್ ಟ್ಯಾರಿಫ್ ಅನ್ನ ಕಡಿಮೆ ಮಾಡಿದ್ದಾರೆ. ಅದನ್ನೇ ಇಲ್ಲಿ ಟ್ರೇಡ್ ಡೀಲ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಬಟ್ ಡೀಲ್ಗೆ ಸಹಿ ಆಗ್ಬೇಕು. ಜೊತೆಗೆ ಯಾವ ಪ್ರಾಡಕ್ಟ್ಗೆ ಎಷ್ಟು ಟ್ಯಾರಿಫ್, ನಾವೆಷ್ಟು ಹಾಕ್ತಿವಿ, ಅವ್ರೆಷ್ಟು ಹಾಕ್ತಿವಿ ಎಲ್ಲವೂ ಕೂಡ ಬರಬೇಕು. ಅದು ಮುಂದೆ ಬರುತ್ತೆ. ಮೇ ಬಿ ಈ ವಾರದಲ್ಲೇ ಬರುತ್ತೋ, ಮುಂದಿನ ವಾರದಲ್ಲಿ ಬರುತ್ತೋ ಅಥವಾ ನಾಳೆನೆ ಬರುತ್ತೋ ಗೊತ್ತಿಲ್ಲ, ಬರುತ್ತೆ. ಬಟ್ ಟ್ಯಾರಿಫ್ ಅಂತೂ ಕಡಿಮೆ ಮಾಡಿದ್ದಾರೆ. ಅದಂತೂ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದನ್ನ ಸ್ವತಃ ನಮ್ಮ ಅಟೆನ್ಷನ್ ಸೀಕರ್ ಡೊನಾಲ್ಡ್ ಟ್ರಂಪ್ ಅಣ್ಣನೇ ಹಾಕ್ಬಿಟ್ಟಾರೆ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು. ಬಟ್ ಇಲ್ಲಿ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದರೆ ಅದರಲ್ಲಿ ನನಗೇನು ಹಂಗ ಅನ್ಸೋದಿಲ್ಲ ಭಾರತ ಆ ತರ ಮಾಡುತ್ತೆ ಅಂತ. ಅಂದ್ರೆ ರಷ್ಯಾದಿಂದ ಆಯಿಲ್ ಅನ್ನ ಪರ್ಚೇಸ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಝೀರೋ ಅಂತೂ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ವೆನಿಜುವೆಲಾ ಇಂದ ಪರ್ಚೇಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಖಂಡಿತ ಅದು ಮಾಡಬಹುದು, ಯಾಕಂದ್ರೆ ಈ ಮುಂಚೆನೂ ಕೂಡ ವೆನಿಜುವೆಲಾದಿಂದ ಪರ್ಚೇಸ್ ಮಾಡ್ತಾ ಇತ್ತು. ಆನಂತರ ಇವರು ಸ್ಯಾಂಕ್ಷನ್ಸ್ ಹಾಕಿದ್ರಿಂದ ಅಲ್ಲಿಂದ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡಿತ್ತು ಭಾರತ. ಕಡಿಮೆ ರೇಟಿಗೆ ಸಿಕ್ಕರೆ ವೆನಿಜುವೆಲಾದಿಂದನೂ ಕೂಡ ತಗೊಳ್ತಾರೆ, ಅದ್ರಲ್ಲೇನು ಡೌಟ್ ಇಲ್ಲ. ಬಟ್ ರಷ್ಯಾದಿಂದ ಝೀರೋ ಆಗುತ್ತೆ ಅಂತ ಖಂಡಿತ ಹೇಳಕ್ ಆಗೋದಿಲ್ಲ, ಝೀರೋ ಮಾಡೋದಿಲ್ಲ ನನ್ಗನ್ಸೋ ಪ್ರಕಾರ. ಯಾಕಂದ್ರೆ ಯಾವುದೇ ಒಂದು ದೇಶದ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಕ್ಕಾಗೋದಿಲ್ಲ. ಹಾಗಾಗಿ ಇನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಿರೋ ಪ್ರಕಾರ ಅಮೆರಿಕದ ಪ್ರಾಡಕ್ಟ್ ಗಳಿಗೆ ಝೀರೋ ಟ್ಯಾರಿಫ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಕೂಡ ನನಗೇನು ಸಾಧ್ಯ ಅಂತ ಹೇಳಕ್ ಆಗ್ತಿಲ್ಲ. ಇದು ನನ್ನ ಪರ್ಸನಲ್ ಒಪಿನಿಯನ್. ಮೇ ಬಿ ಎಲ್ಲ ಪ್ರಾಡಕ್ಟ್ ಗಳಿಗೆ ಝೀರೋ ಅಂತೂ ಮಾಡೋದಿಲ್ಲ. ಒಂದಷ್ಟು ಪ್ರಾಡಕ್ಟ್ಸ್ ಗೆ ಇದ್ದೇ ಇರುತ್ತೆ. ಅವ್ರು 18% ಹಾಕಿದ್ದಾರೆ ಅಂದ್ರೆ ಇವರು ಕೂಡ ಒಂದಷ್ಟು ಹಾಕ್ತಾರೆ. ಬಟ್ ಅದೆಲ್ಲ ಟ್ರೇಡ್ ಡೀಲ್ ಆದಾಗ, ಅಂದ್ರೆ ಟ್ರೇಡ್ ಡೀಲ್ ಅನೌನ್ಸ್ ಆಗುತ್ತಲ್ಲ, ಆಗ ನಮ್ಗೆ ಗೊತ್ತಾಗುತ್ತೆ ಯಾವ ಪ್ರಾಡಕ್ಟ್ ನ ಮೇಲೆ ಎಷ್ಟು ಟ್ಯಾರಿಫ್ ಇರುತ್ತೆ ಅಂತ. ಈಗ ಸದ್ಯದ ಮಟ್ಟಿಗೆ ಟ್ರಂಪ್ ಏನು ಸುಮ್ಮನೆ ಅವಾಗ 50% ಅಂತ ಅನೌನ್ಸ್ ಮಾಡಿದ್ರು, ಅದನ್ನ ಕಡಿಮೆ ಮಾಡಿದ್ದಾರೆ. ಜೊತೆಗೆ $500 ಬಿಲಿಯನ್ ಮೊತ್ತದ ವ್ಯವಹಾರವನ್ನ ಭಾರತ ಮಾಡುತ್ತೆ ನಮ್ ಜೊತೆ ಅಂತ ಹೇಳಿದ್ದಾರೆ. ಎನರ್ಜಿ ಅಥವಾ ಕ್ರೂಡ್ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಬ್ವಿಯಸ್ಲಿ ಜಾಸ್ತಿ ಆಗುತ್ತೆ ವ್ಯವಹಾರ. ಬಟ್ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇದ್ದಾಗ ಡಾಲರ್ ನ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಇದ್ವಿ. ಇನ್ ಕೇಸ್ ವೆನಿಜುವೆಲಾದಿಂದ ಪರ್ಚೇಸ್ ಮಾಡಿದ್ರೆ ಡಾಲರ್ ಅಲ್ಲೇ ವ್ಯವಹಾರವನ್ನ ಮಾಡಬೇಕಾಗುತ್ತೆ. ಅದೊಂದು ಡಿಸ್ಅಡ್ವಾಂಟೇಜ್ ಇರುತ್ತೆ. ಬಟ್ ಟ್ರಂಪ್ ಹೇಳಿರೋ ಪ್ರಕಾರ ಭಾರತ 0% ಟ್ಯಾರಿಫ್ ಅನ್ನ ಹಾಕುತ್ತೆ, ನಾವು ಮಾತ್ರ ಭಾರತದ ಪ್ರಾಡಕ್ಟ್ ಗಳಿಗೆ 18% ಹಾಕ್ತಿವಿ ಅಂದ್ರೆ ಅದು ಸಾಧ್ಯ ಅಂತ ನನಗಂತೂ ಅನಿಸ್ತಿಲ್ಲ ಪರ್ಸನಲಿ. ಭಾರತ ಕೂಡ ಒಂದಷ್ಟು ಟ್ಯಾರಿಫ್ ಅನ್ನ ಹಾಕುತ್ತೆ, ಝೀರೋ ಅಂತೂ ಇರೋದಿಲ್ಲ.
ಬಟ್ ಟ್ರಂಪ್ ಅನ್ನ ಅಟೆನ್ಷನ್ ಸೀಕರ್, ಹಾಗಾಗಿ ಅವ್ರಿಗೆ ಏನ್ ಮನ್ಸು ಬರುತ್ತೋ ಅದನ್ನ ಹೇಳ್ತಾ ಇರ್ತಾರೆ. ಭಾರತ ಅಂತೂ ಈ ತರ ಹೇಳಿಲ್ಲ ಇಲ್ಲಿವರೆಗೂ, ಬಟ್ ಟ್ರೇಡ್ ಡೀಲ್ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಯಾವ ಪ್ರಾಡಕ್ಟ್ ನ ಮೇಲೆ ಎಷ್ಟು ಟ್ಯಾರಿಫ್ ಇರುತ್ತೆ ಅಂತ. ಇನ್ನು ಭಾರತದ ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ಕೂಡ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅಂದ್ರೆ 50% ಏನಿತ್ತು ಅದನ್ನ 80% ಗೆ ತರ್ತಿದ್ದಾರೆ ಅಂತ. ಬಟ್ ಅವರ ಪೋಸ್ಟ್ ಗಳಲ್ಲಿ ಡೊನಾಲ್ಡ್ ಟ್ರಂಪ್ ಆಗ್ಲಿ ನರೇಂದ್ರ ಮೋದಿ ಆಗ್ಲಿ ಹೇಳಿರೋ ಕಡೆ ಎಲ್ಲೋ 50% ಇದ್ದದನ್ನ 18% ಗೆ ತರ್ತೀವಿ ಅಂತ ಹೇಳಿಲ್ಲ. ಇದೊಂದು ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತ ಪಾಯಿಂಟ್. ಯಾಕೆಂತಂದ್ರೆ ಡೊನಾಲ್ಡ್ ಟ್ರಂಪ್ ಗೊತ್ತಲ್ಲ ನಿಮ್ಗೆ, ಯೂಟರ್ ನೋಡಿ ಅದರಲ್ಲಿ ಎಕ್ಸ್ಪೋರ್ಟ್ ಇಲ್ಲ, ರೆಸಿಪ್ರೋಕಲ್ ಟ್ಯಾರಿಫ್ ಏನ್ 25% ಹಾಕಿದ್ವಿ ಅದನ್ನ ಮಾತ್ರ 18% ಇಳಿಸಿರೋದು. ಇನ್ನು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಿರೋದಕ್ಕೆ ಹಾಕಿರೋದು ಹೆಂಗೆ ಇದೆ ಅಂತ ಅಂದ್ರು ಅನ್ಬೋದು, ಯಾಕಂದ್ರೆ ಅವರ ಪೋಸ್ಟ್ ಅಲ್ಲಿ ಅದನ್ನ ಹೇಳಿಲ್ಲ. ಬಟ್ ಸರ್ಜಿಯೋ ಗೋರ್ ಇದನ್ನ ಕನ್ಫರ್ಮ್ ಮಾಡಿದರೆ CNN ಜೊತೆ ಮಾತಾಡುವಾಗ 50% ಇದ್ದದನ್ನ 18% ಗೆ ಇಳಿಸಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಇದೇ ನ್ಯೂಸ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದರಿಂದ ಆಗುವಂತ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಮ್ಮ ರುಪಿ ವರ್ಸಸ್ ಡಾಲರ್ ಪ್ರೈಸ್ ಮೇ ಬಿ 90 ಒಳಗಡೆ ಬರಬಹುದು. ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅನ್ನ ಕಟ್ ಮಾಡಿರೋದ್ರಿಂದ ರುಪಿ ಸ್ಟ್ರಾಂಗ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಈಗ ನೋಡೋಣ, ಒಟ್ಟಿನಲ್ಲಿ ಟ್ರಂಪ್ ಅನ್ನ ಒಳ್ಳೆ ಸುದ್ದಿಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಡೀಲ್ ಕೂಡ ಫೈನಲೈಸ್ ಆಗಿ ಯಾವ ಪ್ರಾಡಕ್ಟ್ ಗೆ ಎಷ್ಟು ಟ್ಯಾರಿಫ್ ಅಂತ ಬಂದ್ರೆ ಅದಿನ್ನು ನಮಗೆ ಕ್ಲಾರಿಟಿಯನ್ನ ಒದಗಿಸುತ್ತೆ. ಬಟ್ ಸದ್ಯದ ಮಟ್ಟಿಗಂತೂ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ, ಹಾಗಾಗಿ ಟ್ಯಾರಿಫ್ ಕಟ್ ಆಗುತ್ತೆ. ಮಾರ್ಕೆಟ್ಸ್ ಕೂಡ ಇವತ್ತು ಚೀರ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ ಟಾಟಾ ಕೆಮಿಕಲ್ಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ IVSD ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸೆಟಪ್ ಮಾಡೋದಕ್ಕೆ 515 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ನಿನ್ನೆ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ರಾತ್ರಿಯ ವಿಡಿಯೋದಲ್ಲಿ ರಿಸಲ್ಟ್ ಅನ್ನ ಕವರ್ ಮಾಡಿದೆ. ರಿಸಲ್ಟ್ ಅಲ್ಲಿ ಏನು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ, ಪೂರ್ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಟಾಟಾ ಕೆಮಿಕಲ್ಸ್ ಶೇರ್ ಅಲ್ಲಿ ಅಂತ. ನಂತರ NTPC ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಅಸಾಗೋ ಇಂಡಸ್ಟ್ರೀಸ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಗ್ರೀನ್ ಅಮೋನಿಯಾ ಸಪ್ಲೈ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. NTPC ಗ್ರೀನ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ ಇನ್ಫೋಸಿಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಒಪ್ಪಂದ ಇತ್ತು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಜೊತೆ, ಅದನ್ನ ರಿನ್ಯೂ ಮಾಡ್ಕೊಂಡಿದೆ. ಮಲ್ಟಿ ಇಯರ್ ಒಪ್ಪಂದ ಇದು. ಈ ಅಗ್ರಿಮೆಂಟ್ ರಿನ್ಯೂ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇನ್ಫೋಸಿಸ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ ಈ ಮುದ್ರಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಂಪನಿ US ಬೇಸ್ಡ್ AI ಗೆ ಸಂಬಂಧಪಟ್ಟಂತ ಸೈಬರ್ ಫೋರ್ಜ್ ಇಂಕ್ ಅನ್ನುವಂತ ಕಂಪನಿಯನ್ನ ತನ್ನಲ್ಲಿ ಮರ್ಜ್ ಮಾಡಿಕೊಳ್ಳುವಂತ ನಿರ್ಧಾರವನ್ನು ಅನೌನ್ಸ್ ಮಾಡಿದೆ. ಈ ಮರ್ಜರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಈ ಮುದ್ರಾ ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಅಂತ. ನಂತರ ಆದಿತ್ಯ ಇನ್ಫೋಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸಬ್ಸಿಡಿಯರಿ ಫಾರ್ಮೇಶನ್ ಮಾಡಿದೆ ತೈವಾನ್ ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ತೈವಾನ್ ಅಲ್ಲಿ ತನ್ನ ಸಬ್ಸಿಡಿಯರಿನ ಫಾರ್ಮ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಆದಿತ್ಯ ಇನ್ಫೋಟೆಕ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ರೈಟ್ಸ್ ಲಿಮಿಟೆಡ್ ಜೊತೆಗೆ ಸೈಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ. ಈ ಎರಡು ಕಂಪನಿಗಳು ಒಪ್ಪಂದವನ್ನು ಮಾಡಿಕೊಂಡಿದೆ ಲೋಕಲ್ ಲೀಸಿಂಗ್ ಹಾಗೂ ಮೇಂಟೆನೆನ್ಸ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ರೈಟ್ಸ್ ಹಾಗೂ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಎರಡು ಫೋಕಸ್ ಅಲ್ಲಿರುತ್ತೆ. ಎರಡು ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಅಕ್ಸೋನೊಬೆಲ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ಇಯರ್ಲಿ 14% ಡೌನ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಅಂತ ಬಿಗ್ ಡಿಫರೆನ್ಸ್ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇತ್ತು, ಹಾಗಾಗಿ ಡಿಫರೆನ್ಸ್ ಇದೆ ಅಷ್ಟೇ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ಕ್ವಾರ್ಟರ್ಲಿ ಇಂಪ್ರೂವ್ ಇರ್ತಾ ಇತ್ತು, ಇಯರ್ಲಿ ಸ್ವಲ್ಪ ಡೌನ್ ಇರ್ತಾ ಇತ್ತು. ಈ ರೀತಿಯ ನಂಬರ್ಸ್ ಅನ್ನ ರಿಪೋರ್ಟ್ ಮಾಡಿದೆ. ಅಕ್ಸೋನೊಬೆಲ್ ಸ್ಟಾಕ್ ಅನ್ನು ವಾಚ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಥರ್ಮ್ಯಾಕ್ಸ್ ನ ನಂಬರ್ಸ್ ಅಲ್ಲಿ ನೋಡಬಹುದು, ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಸಲ 58 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಪ್ಲಸ್ ಆಗಿದೆ. ಬಟ್ ಸ್ಟಿಲ್ ಅದನ್ನ ತೆಗೆದ್ರೂ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ನಂತರ ವೆಂಟಿವ್ ಹಾಸ್ಪಿಟಲ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲಿ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ವೆಂಟಿವ್ ಹಾಸ್ಪಿಟಲ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q3 ನಲ್ಲಿ. ನಂತರ ಆರ್ತಿ ಇಂಡಸ್ಟ್ರೀಸ್ ನ ನಂಬರ್ಸ್ ಅಲ್ಲೂ ಕೂಡ ನೋಡಬಹುದು, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಗ್ರಾಜುಯಲ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು ಆರ್ತಿ ಇಂಡಸ್ಟ್ರೀಸ್. ಯಾಕಂದ್ರೆ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿರುವಂತಹ ಕಂಪನಿ, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತದ್ದು. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿ ಇಂಪ್ರೂವ್ ಆಗಿದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ Q3 ನಲ್ಲಿ ಆರ್ತಿ ಇಂಡಸ್ಟ್ರೀಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು. ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್, ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ.
ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ 657 ಕೋಟಿಯಿಂದ 664 ಕೋಟಿಗೆ ಜಂಪ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ವೈಸ್ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಂಡ್ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಒಲೆಕ್ಟ್ರಾ ಗ್ರೀನ್ ಟೆಕ್. ನಂತರ ಪಿಜಿ ಎಲೆಕ್ಟ್ರೋಪ್ಲಾಸ್ಟ್ ಇಲ್ಲಿ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬಹುದು. ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು, ಅಂದ್ರೆ ತುಂಬಾನೇ ಡಿಫರೆನ್ಸ್ ಮಾಡಿತ್ತು ಕಂಪನಿಯ ನಂಬರ್ಸ್. ಬಟ್ ಈ ಸಲ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ. ಇಯರ್ ಆನ್ ಇಯರ್ 46% ಅಪ್ ಆಗಿದೆ. ಕ್ವಾರ್ಟರ್ ಅಂತೂ ಮೋರ್ ದನ್ ಡಬಲ್ ಆಗಿದೆ. ಇನ್ನು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಪಿಜಿ ಎಲೆಕ್ಟ್ರೋಪ್ಲಾಸ್ಟ್ Q3 ನಲ್ಲಿ. ನಂತರ ಚಾಲೆ ಟೋಟಲ್ಸ್ ಕ್ವಾರ್ಟರ್ಲಿ ನೋಡಬಹುದು ಡೌನ್ ಇದೆ, ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಪಾರಾದೀಪ್ ಫಾಸ್ಫೇಟ್ಸ್ ಇಲ್ಲಿ ಕೂಡ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 15% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಇಯರ್ಲಿ ಕೂಡ ಡೌನ್ ಇದೆ, ಬಟ್ ಈ ಸಲ ಎಕ್ಸೆಪ್ಷನಲ್ ಐಟಮ್ಸ್ ಇದೆ, ಆ ಕಾರಣಕ್ಕೆ ಡೌನ್ ಆಗಿದೆ ನೆಟ್ ಪ್ರಾಫಿಟ್ ಇಯರ್ಲಿ ಕೂಡ. ನಂತರ ಈ ಮುದ್ರಾ ಇಲ್ಲಿನ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಈ ಮುದ್ರಾ. ನಂತರ ಇಂಟರಾರ್ಚ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ. ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು. ಓವರ್ ಆಲ್ ಇಂಟರಾರ್ಚ್ ಬಿಲ್ಡಿಂಗ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ನಂತರ ಟ್ರಾನ್ಸ್ರೈಲ್ ಲೈಟಿಂಗ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಯರ್ಲಿ ಕ್ವಾರ್ಟರ್ಲಿ. ಎಬಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ಇವತ್ತಿನ ರಿಸಲ್ಟ್ಸ್ ಕಡೆ ಬಂದ್ರೆ ಆರ್ತಿ ಡ್ರಗ್ಸ್ ರಿಸಲ್ಟ್ ಇದೆ, AB ಕ್ಯಾಪಿಟಲ್ ಇದೆ, ಅದಾನಿ ಎಂಟರ್ಪ್ರೈಸಸ್ ಇದೆ, ಅದಾನಿ ಪೋರ್ಟ್ಸ್ ಇದೆ, ಐಡಿಯಾ ಫುಡ್. ಈಗ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ, ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ. HFCL ರಿಸಲ್ಟ್ ಕೂಡ ಇದೆ ನೋಡಬಹುದು. ಸುಮಾರು ಕಂಪನಿಗಳಿದೆ, ದೊಡ್ಡ ಲಿಸ್ಟ್ ಇದೆ, ಇವುಗಳನ್ನು ಸಹ ವಾಚ್ ಮಾಡಬಹುದು. ಏನೋ ಇಂಪಾರ್ಟೆಂಟ್ ಆಗಿ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು 796 ಪಾಯಿಂಟ್ಸ್ ಅಥವಾ 3.18% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಇವತ್ತು ಮಾರ್ಕೆಟ್ಗೆ ಸ್ಕೈ ಇಸ್ ದ ಲಿಮಿಟ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನಾವು. ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ಜೊತೆಗೆ ನಮ್ಮ ಮಾರ್ಕೆಟ್ಗೆ ಏನೋ ಪಾಸಿಟಿವ್ ಸುದ್ದಿ ಬಂತು, ಬಟ್ ನಿಕ್ಕೈ ಜಪಾನ್ ಮಾರ್ಕೆಟ್ ಕೂಡ ಇದನ್ನ ಭರ್ಜರಿಯಾಗಿ ತಗೊಂಡಿದೆ ನೋಡಬಹುದು. ಮೋರ್ ದನ್ 3% ಪಾಸಿಟಿವ್ ಅಲ್ಲಿ ನಿಕ್ಕೈ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದೆ. ಕೋಸ್ಪಿ 4.5%, ತೈವಾನ್ ವೇಟೆಡ್ 2%, ಹ್ಯಾಂಗ್ಸೆಂಗ್ 0.86%, ಸ್ಟ್ರೈಟ್ ಟೈಮ್ಸ್ 1%. ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದೆ. ಹಾಗೆ ಜಕಾರ್ತಾ ಕಾಂಪೋಸಿಟ್ 5% ಡೌನ್ ಕೂಡ ಆಗಿದೆ. ಅದೊಂದನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಮಾರ್ಕೆಟ್ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ಗಿಫ್ಟ್ ನಿಫ್ಟಿ ಅಂತೂ ಭರ್ಜರಿ ರಿಯಾಕ್ಷನ್ ಕೊಡ್ತಾ ಇದೆ ಆಸ್ ಆಫ್ ನೌ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ನಿನ್ನೆ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಬಂತು, ಇವತ್ತು ಸ್ಲೈಟ್ಲಿ ಅಪ್ ಅಲ್ಲಿ ಇದೆ ಆಸ್ ಆಫ್ ನೌ. ಗೋಲ್ಡ್ ಅಲ್ಲಿ 3.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು INR ಕಡೆ ಬಂದ್ರೆ ಇದು ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿನ ಓಪನ್ ಆಗಿಲ್ಲ. 2nd ವೆಬ್ ನೋಡಬಹುದು 91.51 ಇದೆ. ಮೇ ಬಿ ಇವತ್ತು ಅಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ರುಪಿಯಲ್ಲಿ. ನೋಡೋಣ. ಸದ್ಯದ ಮಟ್ಟಿಗೆ ಸಾಲಿಡ್ ಓಪನಿಂಗ್ ನ ಲಕ್ಷಣ ಇದೆ. ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ವಾಚ್ ಮಾಡಬೇಕಾಗುತ್ತೆ. ಇವತ್ತು ತುಂಬಾ ಒಳ್ಳೆ ಸುದ್ದಿ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.